ಬೆಂಗಳೂರಿನಲ್ಲಿ ಬಿಸಿ ಊಟ ತಯಾರಕರಿಂದ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದತ್ತ ಪ್ರತಿಭಟನಾ ರ್ಯಾಲಿ ಬರ್ತಾ ಇತ್ತು. ಆದ್ರೀಗ ಫ್ರೀಡಂ ಪಾರ್ಕ್ ಬಳಿಯಲ್ಲಿಯೇ ರ್ಯಾಲಿಯನ್ನ ಪೊಲೀಸರು ತಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಫ್ರೀಡಂ ಪಾರ್ಕ್ ಬಳಿಯಲ್ಲಿ ರ್ಯಾಲಿಯನ್ನ ಪೊಲೀಸರು ತಡೆದಿದ್ದಾರೆ. ವಿಧಾನಸೌಧವನ್ನ ಮುತ್ತಿಗೆ ಹಾಕೋದಕ್ಕೆ ಅಂತ ರೈಲ್ವೆ ನಿಲ್ದಾಣದಿಂದ ಸಾವಿರಾರು ಕಾರ್ಯಕರ್ತರು ಬರ್ತಾ ಇದ್ರು. ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕೋ ನಿಟ್ಟಿನಲ್ಲಿ ಅವರು ತೆರಳುತ್ತಾ ಇದ್ರು. ಇದೀಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಡ್ತಾ ಇರುವಂತಹ ರ್ಯಾಲಿಯನ್ನ ಪೊಲೀಸರು ಫ್ರೀಡಂ ಪಾರ್ಕ್ ಬಳಿಯಲ್ಲಿ ತಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಹೋಗೋದಕ್ಕೆ ಅವರನ್ನ ಬಿಡ್ತಾ ಇಲ್ಲ. ಫ್ರೀಡಂ ಪಾರ್ಕ್ ಬಳಿಯಲ್ಲೇ ಈಗಾಗಲೇ ಕಳೆದ 4 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನಾ ಸ್ಥಳದಲ್ಲೇ ರ್ಯಾಲಿ ಬರ್ತಾ ಇದ್ದಂತ ಪ್ರತಿಭಟನಾ ನಿರತರನ್ನು ಕೂಡ ಇದೀಗ ಪೊಲೀಸರು ತಡೆಯುವಂತಹ ಕೆಲಸವನ್ನ ಸದ್ಯ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ನಿಟ್ಟಿನಲ್ಲಿ ಸಿಐಟಿಯು ನೇತೃತ್ವದಲ್ಲಿ, ವರಲಕ್ಷ್ಮಿ ಅವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತೆಯರು ರೈಲ್ವೆ ನಿಲ್ದಾಣದಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳೋದಕ್ಕೆ ಮುಂದಾಗಿದ್ರು. ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಅನಿರ್ದಿಷ್ಟಾವಧಿಗೆ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ಬಳಿಯಲ್ಲಿಯೇ ತಡೆ ಹಿಡಿಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 4 ದಿನಗಳಿಂದ ಪ್ರತಿಭಟನೆ ನಡೀತಾ ಇತ್ತು. ಜೊತೆಗೆ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದ ಕಡೆಗೆ ಸಾವಿರಾರು ಮಹಿಳೆಯರು, ಸಾವಿರಾರು ಬಿಸಿಯೂಟ ಕಾರ್ಯಕರ್ತೆಯರು ಬರ್ತಾ ಇದ್ರು. ಆ ಬರ್ತಾ ಇದ್ದಂತಹ ಬಿಸಿಯೂಟ ಕಾರ್ಯಕರ್ತೆಯರನ್ನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಡದೆ ಫ್ರೀಡಂ ಪಾರ್ಕ್ನ ಬಳಿಯಲ್ಲಿಯೇ ಪೊಲೀಸರು ಇದೀಗ ತಡೆದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಇದು ಫ್ರೀಡಂ ಪಾರ್ಕ್ನ ಬಳಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳಿದು. ಪ್ರತಿಭಟನಾ ನಿರತರನ್ನ ಫ್ರೀಡಂ ಪಾರ್ಕ್ನ ಬಳಿಯಲ್ಲೇ ಪೊಲೀಸರು ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋಗ್ತಾ ಇದ್ರು. ಬಿಸಿಯೂಟ ತಯಾರಕರಿವರು ಅವರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ನೌಕರಿಗೆ ಖಾಯಮಾತಿ ಸಂಬಂಧಪಟ್ಟ ಹಾಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ರಾಜ್ಯದ 27 ಜಿಲ್ಲೆಗಳಿಂದ, ವಿವಿಧ ಭಾಗಗಳಿಂದ ಇವತ್ತು ಮಹಿಳಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಡ್ತಾ ಇದ್ರು. ಜೊತೆಗೆ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆಯ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಪ್ರತಿಭಟನಾ ಮೆರವಣಿಗೆ ಫ್ರೀಡಂ ಪಾರ್ಕ್ನ ಬಳಿಯಲ್ಲಿ ಬರ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಪೊಲೀಸರು ಆ ಪ್ರತಿಭಟನೆಯನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಏನೋ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಜ್ ಕುಮಾರ್, 2 ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಒಂದು ಕಡೆ ರೈಲ್ವೆ ನಿಲ್ದಾಣದಿಂದ ಪ್ರತಿಭಟನೆ ಬರ್ತಾ ಇತ್ತು, ಜೊತೆಗೆ ಫ್ರೀಡಂ ಪಾರ್ಕ್ನ ಬಳಿಯಲ್ಲೂ ಕೂಡ ಪ್ರತಿಭಟನಾ ನಿರತರು ಅಲ್ಲಿಯೇ ಕುಳಿತುಕೊಂಡಿದ್ರು. ಇದೀಗ ಇಬ್ರು ಕೂಡ ಜೊತೆಗೂಡಿದ್ದಾರೆ, ಆದ್ರೆ ಮುಂದೆ ಹೋಗೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ. ಹಾಗಿದ್ರೆ ಏನ್ ಹೇಳ್ತಿದ್ದಾರೆ ಪ್ರತಿಭಟನಾಕಾರರು ಶಿವರಾಜ್ ಕುಮಾರ್? ಆನಂದ್, ಏನು ರೈಲ್ವೆ ನಿಲ್ದಾಣ ಮೆಜೆಸ್ಟ್ನಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ವಿಧಾನಸೌಧದ ಮುತ್ತಿಗೆ ಹಾಕಕ್ಕೆ ಬಿಸಿಯೂಟ ಕಾರ್ಯಕರ್ತರು ಬಂದಿರುವಂತದ್ದು. ಆದ್ರೆ ಕಳೆದ 3 ದಿನಗಳಿಂದ ಏನು ಮತ್ತೊಂದು ಭಾಗದಲ್ಲಿ AICTU ಏನಿದೆ ಅವರ ಒಂದು ಕಾರ್ಯಕರ್ತರು ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಅವರ ಜೊತೆಗೆ ಇವತ್ತು CITU ಕಾರ್ಯಕರ್ತರು ಕೂಡ ಕೈ ಜೋಡಿಸಿದ್ರು. ಎರಡೂ ಸಂಘಟನೆಯರು ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಮಾಡಕ್ಕೆ ಮುಂದಾಗಿರುವಂತದ್ದು. ಮೊದಲನೇದಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಕಳೆದ 3 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಂತ AICTU ಏನಿದೆ ಆ ಒಂದು ಸಂಘಟನೆಯ
3 ಜಿಲ್ಲೆಯ ಬಿಸಿಯೂಟ ಕಾರ್ಯಕರ್ತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟು ವಿಫಲರಾಗಿದ್ರು. ಅದೇ ರೀತಿ ಥೇಟ್ ಏನು ರೈಲ್ವೆ ನಿಲ್ದಾಣದ ವಿಧಾನಸೌಧದತ್ತ ತೆರಳ್ತಾ ಇದ್ದ ಒಂದು ರ್ಯಾಲಿಯನ್ನ ಫ್ರೀಡಂ ಪಾರ್ಕ್ ಬಳಿ ಇವತ್ತು ಪೊಲೀಸರು ತಡೆದಿರುವಂತದ್ದು. ಹೀಗಾಗಿ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಆನಂದ್, ನನ್ನ ಹಿಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮತ್ತೆ ಎಂದಿನಂತೆ ಫ್ರೀಡಂ ಪಾರ್ಕ್ ನಲ್ಲಿ ಜಮಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದ ಈ ಒಂದು ಪ್ರತಿಭಟನೆಯನ್ನ ಒಂದು ಸಂಘಟನೆಯವರು ಮಾಡ್ತಾ ಬರ್ತಾ ಇದ್ರು. ಇವತ್ತಿನ ದಿನ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಈ ಒಂದು ಮನವಿಯನ್ನು ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದು ಆಗಿರಲಿಲ್ಲ. ಹೀಗಾಗಿ ಮತ್ತೊಂದು ಸಂಘಟನೆ ಅಂದ್ರೆ CITU, ವರಲಕ್ಷ್ಮಿ ನೇತೃತ್ವದ CITU ಸಂಘಟನೆ ಕೂಡ ಇವತ್ತು ರಾಜ್ಯದಾದ್ಯಂತ ಬಂದಂತಹ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಜಮಾಯಿಸಿದ್ದಾರೆ. ಅವರು ವಿಧಾನಸೌಧಕ್ಕೆ ತೆರಳುವಂತಹ ಪ್ರಯತ್ನ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ವಿಧಾನಸೌಧಕ್ಕೆ ತೆರಳಬೇಕಂತ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ಬಳಿಯೇ ಸುಮಾರು 600ನಷ್ಟು ಪೊಲೀಸರು ಅವರನ್ನ ತಡೆದು ನಿಲ್ಲಿಸಿದ್ರು. ಹೀಗಾಗಿ ಅನಿವಾರ್ಯವಾಗಿ ಆ ಒಂದು ರ್ಯಾಲಿ ಏನಿದೆ ಅದು ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಆಗಿದೆ. ಇದೀಗ ಎರಡೂ ಸಂಘಟನೆಯವರು ಸೇರಿ ಒಟ್ಟಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಕೆಳಗಿನ ಭಾಗದಲ್ಲಿ ರಸ್ತೆ ಏನಿತ್ತು ಆ ಒಂದು ಭಾಗದಲ್ಲಿ CITU ಸಂಘಟನೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಳೆದ 3 ದಿನಗಳಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅವರು ಅಲ್ಲೇ ಮಾಡ್ತಾ ಇದ್ದಾರೆ. ಮತ್ತೊಂದು ಆನಂದ್, ಇವತ್ತು ಗಮನಿಸಬೇಕಾದಂತ ವಿಷಯ ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಬೇರೆ ಬೇರೆ ಸಂಘಟನೆಗಳು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಷ್ಟೇ ನೌಕರರ ಸಂಘದವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಬಂದಿರುವಂತದ್ದು. ಯಾಕಂದ್ರೆ ವಿಧಾನಸೌಧದಲ್ಲಿ ಈಗ ಕಲಾಪ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಪ್ರತಿಭಟನೆಗಿಳಿದ್ರೆ ಎಲ್ಲೊಂದ್ ಕಡೆ ನಮಗೆ ನ್ಯಾಯ ಸಿಗುತ್ತೋ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ. ಆದ್ರೆ ಕಾದು ನೋಡಬೇಕಾಗಿದೆ. ಸರ್ಕಾರ ಕಳೆದ 3 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಬಿಸಿಯೂಟ ಕಾರ್ಯಕರ್ತರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇವತ್ತು ಬಂದಿರುವಂತಹ ದುಪ್ಪಟ್ಟಾಗಿ ಬಂದಿರುವಂತಹ ಬಿಸಿಯೂಟ ಕಾರ್ಯಕರ್ತರಿಗೆ ನಿಜಕ್ಕೂ ಸ್ಪಂದಿಸುತ್ತಾ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದ ಸರಿಯಾಗಿ ಸರ್ಕಾರ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲರೂ ಬಿಸಿಯೂಟ ಮಾಡೋದನ್ನ ನಿಲ್ಲಿಸಿ, ಶಾಲೆ ಮಕ್ಕಳಿಗೆ ಇವತ್ತೇನು ಬಿಸಿಯೂಟ ಕೊಡ್ತಿದ್ರು ಅದನ್ನ ನಿಲ್ಲಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಆ ಒಂದು ಪ್ರತಿಭಟನೆ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಆದ್ರೂ ಕೂಡ ಸರ್ಕಾರ ಇತ್ತ ಮುಖ ಮಾಡ್ತಾ ಇಲ್ಲ. ಯಾವೊಬ್ಬ ರಾಜಕಾರಣಿ ಸಚಿವರು ಕೂಡ ಇವರ ಒಂದು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ಫ್ರೀಡಂ ಪಾರ್ಕ್ ನಲ್ಲಿ ಏನೊಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಅದನ್ನ ಮನವೊಲಿಸಿ ಅವರನ್ನ ತಮ್ಮ ಊರುಗಳಿಗೆ ವಾಪಸ್ ಹೋಗುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಮತ್ತಷ್ಟು ಏನು ನಾಳೆನೂ ಸಹ ಈ ಒಂದು ಪ್ರತಿಭಟನೆ ಮುಂದೂಡಿದ್ರೆ ಅಚ್ಚರಿ ಇಲ್ಲ. ಯಾಕಂದ್ರೆ ಇವರು ಇಲ್ಲಿರುವಂತಹ ಪ್ರತಿಭಟನೆಕಾರರು ಹೇಳ್ತಾ ಇರುವಂತದ್ದು ಒದ್ದೆ, ನಮ್ಗೆ ಏನೇ ಆಗ್ಲಿ ಈಗಾಗಲೇ ಸುಮಾರು 8 ಜನ ಅಸ್ವಸ್ಥರಾಗಿದ್ದಾರೆ. ಅವ್ರಿಗೆ ಏನೇ ಆಗ್ಲಿ ಮತ್ತೆ ನಮ್ಮ ಪ್ರಾಣ ಹೋದ್ರು ಸರಿ, ನಾವು ಇಲ್ಲಿಂದ ಕದಲಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಈಗಾಗಲೇ ಈ ಒಂದು ಏನು ಪ್ರತಿಭಟನೆ ಒಂದು ಗಮನಕ್ಕೆ ಬಂದಿರುವಂತದ್ದು. ಹೀಗಾಗಿ ಕೂಡಲೇ CM ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಬಂದು ಭೇಟಿ ನೀಡಿ ಕನಿಷ್ಠ ಪಕ್ಷ ಅವರ ಮನವೊಲಿಸುವ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಬರಲಿಲ್ಲ ಅಂದ್ರೆ ಈ ಒಂದು ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಹೋಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಈ ಒಂದು ಪ್ರತಿಭಟನಾಕಾರರಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವಯಸ್ಕರರು ಮತ್ತೆ ವಯಸ್ಸಾದವರು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 50 ವರ್ಷಕ್ಕೂ ಮೇಲ್ಪಟ್ಟವರೇ ಹೆಚ್ಚಾಗಿರೋದ್ರಿಂದ ಅವ್ರಿಗೂ ಕೆಲವೊಂದವರಿಗೆ ಕಾಯಿಲೆಗಳು ಕೂಡ ಇರುವಂತದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಅಂತ ಸಂದರ್ಭದಲ್ಲಿ ಏನಾದ್ರೂ ತೊಂದರೆ ಆದ್ರೂ ಕೂಡ ಅಚ್ಚರಿ ಆಗಿಲ್ಲ. ಹೀಗಾಗಿ ಕೂಡಲೇ ಸರ್ಕಾರ ಸ್ಪಂದಿಸಿ ಅವರ ಒಂದು ಕಷ್ಟಕ್ಕೆ ಬರಬೇಕಾಗಿರುವಂತದ್ದು. ಅವರು ಏನು ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಆ ಒಂದು ಕನಿಷ್ಠ ವೇತನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾರೆ. ಅದಕ್ಕೆ ಸುಮಾರು ಒಂದು 3,000 ಆದ್ರೂ 4,000 ಆದ್ರೂ ಕೊಟ್ಟು ಅವರ ಮನವೊಲಿಸೋ ಪ್ರಯತ್ನ ಮಾಡಬಹುದು. ಎಲ್ಲೊಂದ್ ಕಡೆ ಸರ್ಕಾರ ಅದನ್ನ ಯಾವುದೇ ಆದಂತ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಬೀದಿಯಲ್ಲೇ ಕುರಿತು ಪ್ರತಿಭಟನೆಗಿಳಿದಿದ್ದಾರೆ. ಕಳೆದ 3 ದಿನಗಳಿಂದ ಏನು ಪ್ರತಿಭಟನೆಕಾರರು ಒಂದು ಸಂಘಟನೆಯವರು ಪ್ರತಿಭಟನೆ ಮಾಡ್ತಾ ಇದ್ರು, ಇವತ್ತು ಅದಕ್ಕೆ ಸಾಥ್ ಕೊಡುವಂತೆ ವರಲಕ್ಷ್ಮಿ ಅವರ ಸಂಘಟನೆ ಕೂಡ ಕೈ ಜೋಡಿಸಿದೆ. ಸುಮಾರು 5,000ಕ್ಕೂ ಹೆಚ್ಚು ಜನ ಫ್ರೀಡಂ ಪಾರ್ಕ್ ನಲ್ಲಿ ಜಮಾಯಿಸಿರೋದ್ರಿಂದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರೋದು. ಮತ್ತೊಂದು ಕಡೆ ಬೇರೆ ಬೇರೆ ನೌಕರರು ಕೂಡ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತ ನಿಜಕ್ಕೂ ಫ್ರೀಡಂ ಪಾರ್ಕ್ ಸಂಪೂರ್ಣವಾಗಿ ಜಾತ್ರೆ ನಿಟ್ಟಿನಲ್ಲಿ ಜನಮಯವಾಗ್ಬಿಟ್ಟಿದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ರಾಜಕಾರಣಿಗಳು, ಸಚಿವರು, ಆಯಾ ಇಲಾಖೆಗೆ ಸಂಬಂಧಪಟ್ಟವರು ಬಂದು ಖುದ್ದು ಅವರ ಹತ್ರ ಮಾತನಾಡಿ ಈ ಒಂದು ಮನವೊಲಿಸುವ ಪ್ರಯತ್ನ ಮಾಡಬೇಕಾಗಿರುವಂತದ್ದು. ಆನಂದ್, ಓಕೆ.